ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಳಗ್ಗೆನೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಅಮ್ಮನ ಮನೆಗೆ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ದೀನಿ, ಹೊರಡಬೇಕು. ನೋಡಿ, 2 ದಿನ ರಜೆ ಇರೋದ್ರಿಂದ ನಾನು ಮತ್ತು ನಮ್ಮ ಚಿನ್ನಿ ಇಬ್ಬರೂ ಹೋಗ್ತಾ ಇದ್ದೀವಿ. ಇದ್ದು ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಚಿನ್ನಿ ಇಬ್ಬರೂ ಇವಾಗ ಹೊರಟ್ವಿ. ಅದು ಅಲ್ಲದೆ ಇವಾಗ ಫುಲ್ಲು ಮಳೆ ಮೋಡ, ನೋಡಿ ಯಾವ ಥರ ಇದೆ ಅಂತ. ಈ ವೆದರ್ಗೆ ನೆಗಡಿ ಬೇರೆ ಆಗಿಬಿಟ್ಟಿದೆ, ಫುಲ್ಲು ಮೂಗೆಲ್ಲ ಕಟ್ಕೊಬಿಟ್ಟಿದೆ. ಅದಕ್ಕೆ ಸ್ವಲ್ಪ ವಾಯ್ಸು ಒಂಥರ ಇದೆ. ಅದು ಅಲ್ಲದೆ ನನಗೂ ನನ್ನ ಚಿನ್ನಿಗೂ ಇಬ್ರಿಗೂ ಹುಷಾರೇ ಇಲ್ಲ. ಯಾಕಪ್ಪ ಅಂದರೆ ತುಂಬ ಮಳೆ ಇರೋದ್ರಿಂದ. ಇವಾಗ ಊರಿಗೆ ಬಂದ್ವಿ, ಊರ ಹತ್ರ ಹೋಗ್ತಾ ಇದ್ದೀವಿ. ಮನೆ ಹತ್ರನೂ ಬಂದ್ವಿ. ಮನೇಲಿ ಯಾರೂ ಇರಲಿಲ್ಲ, ಅಮ್ಮ ಕೆಲ್ಸಕ್ಕೆ ಹೋಗಿದ್ರು. ಇವಾಗ ತಾನೇ ಜಸ್ಟು ಮನೆ ಹತ್ರ ಬಂದ್ವಿ. ನೋಡಿ, ನಮಗೋಸ್ಕರ ಬೆಂಡೆಕಾಯಿ ಸಾಂಬಾರು ಅನ್ನ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ. ನಾವು ಬರುವಾಗ ಊಟ ತಿನ್ಕೊಂಡು ಬಂದಿರೋದ್ರಿಂದ ತಿನ್ನಲಿಲ್ಲ. ನಮ್ಮ ಚಿನ್ನಿ ಬಂದಿದ್ದ ತಕ್ಷಣ ಫೋನ್ ನೋಡ್ತಾ ಇದ್ದಾರೆ. ಕಡಲೆಕಾಯಿ ಕೊಡು ಅಂದರೆ 4 ಕೊಡು ಅಂತ ಇದ್ರು. ಅದಕ್ಕೆ ನಾನು ಸುಮ್ಮನೆ ಸಣ್ಣದೇ 4 ಕೊಟ್ಟರೆ ಕೋಪ ಬಂದುಬಿಡ್ತು ಅವ್ರಿಗೆ ತುಂಬ. ಅವರು ಮತ್ತೆ ಕೇಳ್ತಾಯಿದ್ರು, ಸ್ವಲ್ಪ ಜಾಸ್ತಿ ಕೇಳಬೇಕು ತಾನೇ, ಮತ್ತು 4 ಕೊಡು ಅಂತ ಕೇಳ್ತಾಯಿದ್ರು. ಅದಕ್ಕೆ ನಾನು ಸುಮ್ಮನೆ 4 ತಗೋಕೊಟ್ಟೆ, ತಮಾಷೆ ಮಾಡೋಣ ಅಂದ್ಬಿಟ್ಟು. ನೋಡಿ, ಅಲ್ಲಿಂದ ಮತ್ತೆ ನಾವು ದೊಡ್ಡಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಹಾಗೆ ದೊಡ್ಡಮ್ಮನ ಮಾತಾಡ್ಸ್ಕೊಂಡು ಬರೋಣ ಅಂದ್ಬಿಟ್ಟು ಸ್ವಲ್ಪ ದಿನ ಆಗಿತ್ತು ಹೋಗಿ, ಅದರಿಂದ ಇವಾಗ ಹೋಗ್ತಾ ಇದ್ದೀವಿ. ಬರೋಕ್ಕಾಗಿರಲಿಲ್ಲ, ಬಂದಾಗೂ ಹೋಗೋಕ್ಕಾಗಿರಲಿಲ್ಲ. ಹಾಗೆ ಫೋನ್ ಮಾಡಿದ್ವಿ, ದೊಡ್ಡಮ್ಮ ಇವಾಗ ಕೆಲಸದಿಂದ ಬರ್ತಾಯಿದ್ದೀನಿ ಅಂದಿದ್ರಲ್ಲ, ಅದಕ್ಕೆ ಹೋದೆ. ಅಲ್ಲಿ ಹೋದಾಗ ನಿಮಗೆ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಅಲ್ಲಿ ಹೋದರೆ ನಾನು ಮಾತಾಡ್ತಾ ಕೂತ್ಕೊಂಡ್ರೆ ವೀಡಿಯೋ ಮಾಡೋಕ್ಕೂ ಮನಸ್ಸು ಬರೋಲ್ಲ. ಏಕೆ ಅಂದರೆ ಅಷ್ಟು ಮಾತಾಡ್ತಾ ಇರ್ತೀವಿ ನಾನು ಮತ್ತು ನಮ್ಮ ದೊಡ್ಡಮ್ಮ ಎಲ್ಲರೂ. ಏಕೆ ಅಂದರೆ ಅಲ್ಲಿ ಹೋದರೆ ನಮಗೆ ಟೈಮ್ ಆಗೋದೇ ಗೊತ್ತಾಗಲಿಲ್ಲ, ವೀಡಿಯೋನೂ ಮಾಡಲಿಲ್ಲ ನಾನು, ಸಾರಿ. ಅಲ್ಲಿ ಹೋಗಿದ್ದ ತಕ್ಷಣ ನಮಗೆ ಟೈಮ್ ಆಗಿದ್ದು ಗೊತ್ತಾಗಲಿಲ್ಲ, ಮಾತಾಡ್ತಾ ಕೂತ್ಬಿಟ್ಟಿದ್ವಿ. ಸಾಯಂಕಾಲನೇ ಆಗಿಬಿಟ್ಟಿತ್ತು. ನೋಡಿ ಆಲ್ರೆಡಿ ಎಷ್ಟು ಹೆಂಗಾಗಿದೆ ಅಂತ, ತುಂಬ ಸಾಯಂಕಾಲನೇ ಆಗಿಬಿಟ್ಟಿದೆ. ಅದರಿಂದ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ದೊಡ್ಡಮ್ಮನ ಮನೆಗೆ ಹೋದಾಗೆಲ್ಲ ಇದೇನೇ ನಾನು ಮಾಡೋದು, ವೀಡಿಯೋ ಮಾಡೋಕ್ಕೆ ಆಗೋಲ್ಲ. ನಿಮಗೆ ತೋರಿಸಿದ್ದೀನಿ ನಮ್ಮ ದೊಡ್ಡಮ್ಮ ಅಂತ ಒಂದು ವೀಡಿಯೋದಲ್ಲಿ, ಆದರೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಸಾರಿ. ಇವಾಗ ನಾವು ಅಲ್ಲಿಂದ ಮನೆಗೆ ಹೋಗ್ತಾ ಇದ್ದೀವಿ. ಹೋಗೋಣ ಅಂದ್ಬಿಟ್ಟು ಮಾತಾಡಿಸ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ. ನನಗೆ ಇಲ್ಲೆಲ್ಲ ನಮ್ಮ ದೊಡ್ಡಮ್ಮನ ಮನೆ ಹತ್ರ ಬಂದರೆ ನನಗೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಯಾಕಪ್ಪ ಅಂದರೆ ಅಷ್ಟು ಮಾತಾಡ್ತಾ ಇರ್ತೀವಿ ನಾವು, ಟೈಮ್ ಆಗೋದೇ ಗೊತ್ತಾಗಲ್ಲ ನಮಗೆ. ಹಾಗೆ ನಮ್ಮ ಅಕ್ಕಂಗೂ ಫೋನ್ ಮಾಡಿ ಅಲ್ಲೇ ಮಾತಾಡ್ತಾ ಇದ್ವಿ. ಎಲ್ಲ ಮುಗಿಸ್ಕೊಂಡು ನಾವು ಹೋಗ್ತೀವಿ, ಟೈಮ್ ಆಗುತ್ತೆ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನೋಡಿ, ಒಂದು ಟೈಮ್ ಬಿಸಿಲಿರುತ್ತೆ, ಒಂದು ಟೈಮ್ ಒಂಥರ ಮಳೆ ಬರೋ ಥರ ಇರುತ್ತೆ. ವೆದರ್ ಫುಲ್ಲು ಇದಿರೋದ್ರಿಂದ ನೆಗಡಿ ಕೆಮ್ಮು ಎಲ್ಲ ಶುರುವಾಗ್ಬಿಟ್ಟಿದೆ. ಇವಾಗ ನಾವು ಮನೆ ಹತ್ರ ಬಂದ್ವಿ. ಅಮ್ಮ ಕಡಲೆಕಾಯಿ ಎಲ್ಲನೇ ಬಿಡಿಸಿ ಇಟ್ಟಿದ್ರು, ನಮ್ಮ ಚಿನ್ನಿ ತಿನ್ನೋಣ ಅಂದ್ಬಿಟ್ಟು ಎತ್ಕೊಂಡು ಬಂದರು. ನೋಡಿ, ಎಲ್ಲನೂ ಬಿಡಿಸಿಟ್ಟಿದ್ದಾರೆ. ಹಾಗೆ ಸ್ವಲ್ಪ ಮಿಕ್ಸ್ಚರ್ ಇತ್ತು ಅಂತ ತಿಂತಾ ಇದ್ದೀವಿ. ಅಮ್ಮ ಬರುವಾಗ ಮಿಕ್ಸ್ಚರು ಮತ್ತು ಕಿತ್ಳೆಹಣ್ಣು 2 ತಂದಿದ್ರು. ಇಬ್ಬರು ತಿನ್ನೋಣ ಅಂದ್ಬಿಟ್ಟು ತಿಂತಾ ಇದ್ದೀವಿ ಬೌಲ್ಗೆ ಹಾಕ್ಕೊಂಡು. ಚೆನ್ನಾಗಿತ್ತು, ತಿಂತಾ ಎಂಜಾಯ್ ಮಾಡ್ತಾಯಿದ್ವಿ. ಹೀಗೆ ರಜೆ ಇದ್ದಿದ್ದ ಟೈಮಲ್ಲಿ ಅದಕ್ಕೇ ಊರಿಗೆ ಬರೋದು. ಹಾಗೆ ಅಮ್ಮ ಏನೋ ಬ್ಲೌಸ್ ಪೀಸ್ ತಂದಿದ್ರು ಅಂದ್ಬಿಟ್ಟು ನಾನು ಸುಮ್ಮನೆ ತಮಾಷೆಗೆ ಕೇಳಕ್ಕೆ ಹೋದೆ. ನಾನು ಕೇಳಿದೆ ಅಂತ ಇನ್ನೂ ನಮ್ಮ ಅಮ್ಮನೂ ಬಂದು ಕೇಳ್ತಾ ಇದ್ರು. ನೋಡಿ, ಹಾಗೆ ಹೋಗೋಣ ಅಂದ್ಬಿಟ್ಟು ನಮ್ಮ ಚಿನ್ನಿ ಬೇರೆ ಹೋಗೋಣ, ಮೆಳಳಿಗೆ ಸ್ವಲ್ಪ ಸಾಮಾನು ತರಬೇಕಿತ್ತು, ಹೋಗೋಣ ಅಂತ ಕರಿತಾ ಇದ್ರು. ಅದರಿಂದ ಈಚೆ ಬಂದ್ವಿ ಹೋಗೋಣ ಅಂದ್ಕೊಂಡು. ಹಾಗೆ ಇಲ್ಲಿ ನಲ್ಲಿನೇ ಮುರಿದ್ಬಿಟ್ಟಿದ್ದಾರೆ, ಯಾರೋ ಹೊಸ ನಲ್ಲಿ ಅಂತ ಹಾಕಿದ್ರು ನೀರು ಬರೋಕ್ಕೆ. ಇವಾಗ ತಾನೇ ಯಾರೋ ಮುರಿದೇ ಹಾಕ್ಬಿಟ್ಟಿದ್ರು. ನೀರು ಬೇರೆ ಬರ್ತಾಯಿತ್ತು, ನೀರು ಹಿಡ್ಕೊಳ್ಳೋಕ್ಕೆ ತುಂಬ ಹಿಂಸೆ ಆಗ್ತಾಯಿತ್ತು ಅಂತ ನಮ್ಮ ಚಿನ್ನಿ ಪೈಪ್ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಅದು ಕೂರ್ತಾನೆ ಇರಲಿಲ್ಲ, ಅದನ್ನು ಟ್ರೈನ್ ಮಾಡ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ನೀರು ಬರ್ತೈತೆ ಅಂತ ದಪ್ಪಕ್ಕೆ. ನೋಡಿ, ಇವಾಗ ಹಾಕಿರೋದು ಹೊಸ ನಲ್ಲಿ, ಇದು ನೀರು ಹಿಡಿಬೇಕಲ್ಲ ಅಂದ್ಬಿಟ್ಟು ಟ್ರೈನ್ ಮಾಡ್ತಾ ಇದ್ದಾರೆ. ಹೆಂಗಾದ್ರೂ ಮಾಡಿ ಪೈಪ್ ಹಾಕೋಣ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡು ಇಲ್ಲೇ ನೋಡ್ತಾ ನಿಂತಿದ್ದೀವಿ, ಹೆಂಗಾಗ್ತಾನೆ ಅಂತ. ನಮ್ಮ ಚಿನ್ನಿ ನೋಡಿ ಅದನ್ನೆಲ್ಲ ಬಿಚ್ಚಿ ನೋಡಿದ್ರು ಹಾಕೋಣ ಅಂದ್ಬಿಟ್ಟು, ಅದು ಆಗ್ತಾನೇ ಇರಲಿಲ್ಲ. ತುಂಬ ಟ್ರೈನ್ ಮಾಡಿದ್ರು, ನಾವೆಲ್ಲ ಅದನ್ನೇ ನೋಡ್ತಾ ನಿಂತಿದ್ದೀವಿ. ನೋಡಿ, ಏನೋ ನೋಡೋ ಥರ. ಅವನು ನಮ್ಮ ಚಿನ್ನಿ ಹಾಕ್ತಾ ಇದ್ದಾನೆ, ಟ್ರೈನ್ ಮಾಡ್ತಾ ಇದ್ದಾನೆ ಹಾಕೋಕ್ಕೆ ಅಂತ. ಅದು ಹಾಕ್ತಾನೇ ಇರಲಿಲ್ಲ, ನೀರು ಹಿಡಿಬೇಕಲ್ಲ, ಅದರಿಂದ ರೆಡಿ ಮಾಡ್ತಾ ಇದ್ದಾರೆ. ಹೆಂಗಾದ್ರೂ ಒಂಚೂರು ನೀರು ಹಿಡಿಯೋ ಥರ ಆಗಲಿ ಅಂತ ಸುಮಾರು ಪೈಪೆಲ್ಲ ತಂದು ಜಾಯಿಂಟ್ ಮಾಡಿದ್ದಕ್ಕೆ ಆಗ್ತಾನೇ ಇರಲಿಲ್ಲ ಅದು. ಆದರೂ ನೀರು ಹಿಡಿಯೋಕ್ಕೆ ಹೆಂಗಾದ್ರೂ ಒಂದು ರೇಂಜ್ಗೆ ಆಗಲಿ ಅಂತ ಟ್ರೈನ್ ಮಾಡ್ತಾ ಇದ್ದಾರೆ. ಇಲ್ಲಿ ನಾನು ಅಮ್ಮ ಎಲ್ಲ ಕೂತ್ಕೊಂಡು ನೋಡ್ತಾ ಇದ್ದೀವಿ ಏನು ಮಾಡ್ತಾ ಇದ್ದಾನೆ ಅಂತ ನಮ್ಮ ಚಿನ್ನಿ.
ನಮ್ಮ ಚಿನ್ನಿ ಪೈಪ್ ಜೋಡಿಸ್ತಾನೆ ಇದ್ದಾನೆ ಟ್ರೈನ್ ಮಾಡ್ತಾ. ಅಂತೂ ಇಂತೂ ಕೊನೆಗೂ ಹಾಕೇ ಬಿಟ್ಟರು. ಲಾಸ್ಟಲ್ಲಿ ಇನ್ನೊಂದು ಪೈಪ್ ತಂದು ಕೊನೆಗೂ ಒಂದು ಪೈಪ್ ಸಿಕ್ತು. ಆಯ್ತೈತೆ ಅಂದ್ಬಿಟ್ಟು ಅದಕ್ಕೆ ಫುಲ್ಲು ಪ್ಯಾಚ್ ಎಲ್ಲ ಹಾಕಿ ಬಟ್ಟೆ ಎಲ್ಲ ಕಟ್ತಾ ಇದ್ದಾರೆ ನಮ್ಮ ಚಿನ್ನಿ. ಅದನ್ನು ಕಟ್ಬಿಟ್ಟು ನೀರು ಬರೋ ಥರ ಮಾಡಬೇಕು. ಇವಾಗ ನೀರು ಹಿಡಿಬೇಕಲ್ಲ, ಅದರಿಂದ ಸದ್ಯಕ್ಕೆ ಅದೆಲ್ಲ ಕಟ್ಟಿದ ತಕ್ಷಣ ನೀರು ಬಂತು ಈಚೆ. ಅದೆಲ್ಲ ಕಟ್ಬಿಟ್ಟು ನಾವು ಹೊರಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ನಾನು ಮತ್ತು ನನ್ನ ಚಿನ್ನಿ ಇಬ್ಬರೂ ಮೆಳಳಿಗೆ ಹೋಗೋಣ ಅಂದ್ಬಿಟ್ಟು ಹಾಗೆ ಸ್ವಲ್ಪ ಐಟಮ್ಸು ತಗೋಬೇಕಿತ್ತು. ಅದರಿಂದ ಹಾಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡ್ ಮನೆಗೆ ಹೋಗಿ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವಳು ಇದ್ಲು, ಅವಳನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ, ಇದೆ ನನ್ನ ಫ್ರೆಂಡ್ ಮನೆ ಹತ್ರ ಬಂದೆ. ನೋಡಿ, ನನ್ನ ಫ್ರೆಂಡ್ ಮನೆ ಹತ್ರ ಬಂದರೆ ನನಗಂತೂ ಟೈಮ್ ಆಗೋದೇ ಗೊತ್ತಾಗಲ್ಲ. ಏಕೆ ಅಂದರೆ ಮಾತಾಡ್ತಾ ಕೂತ್ಕೊಂಡ್ರೆ ಟೈಮ್ ಆಗೋದೇ ಗೊತ್ತಾಗಲ್ಲ. ಇವಳು ನನ್ನ ಕ್ಲೋಸ್ ಬೆಸ್ಟ್ ಫ್ರೆಂಡ್. ಇವಳು ನನಗೆ, ನಾನು ಇವಳು ಯಾವಾಗಲೂ ಒಟ್ಟಿಗೆ ಇರ್ತೀವಿ. ಆದರೆ ನಮ್ಮನ್ನು ನೋಡಿ ಹುರ್ಕೊಳ್ಳೋರು ಇದ್ದಾರೆ, ಖುಷಿ ಪಡೋರು ಇದ್ದಾರೆ. ಏನೂ ಮಾಡೋಕ್ಕಾಗಲ್ಲ. ಹುರ್ಕೊಳ್ಳೋರು ಹುರ್ಕೊಳ್ಳಿ, ಖುಷಿಯಾಗಿರೋರು ಇರಿ. ಏಕೆಂದರೆ ನಾನು ಇವಳು ಯಾವಾಗಲೂ ಕ್ಲೋಸ್ ಆಗೇ ಇರ್ತೀವಿ. ಹಾಡ್ಕೊಳ್ಳೋರು ಇರಬೇಕು ಬೆಳೆಯೋದಕ್ಕೆ ಅಂತಾರಲ್ಲ, ಹಾಗೆ ನಾವಂತೂ ಯಾವಾಗಲೂ ಹೀಗೆ ಇರ್ತೀವಿ. ನೋಡಿ, ನನ್ನ ಫ್ರೆಂಡ್ ಮನೆ ಹತ್ರ ಬಂದರೆ ನನಗಂತೂ ಟೈಮ್ ಆಗೋದೇ ಗೊತ್ತಾಗಲ್ಲ. ಮಾತಾಡ್ತಾ ಕೂತ್ಬಿಟ್ರೆ ಹಾಗೆ ಮಾತಾಡ್ತಾ ಇದ್ವಿ. ನೋಡಿ, ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತೀವಂದರೆ ಊರಿಗೆ ಬಂದರೆ ನಮಗೆ ಟೈಮ್ ಆಗೋದೇ ಗೊತ್ತಾಗಲ್ಲ. ನೋಡಿ, 2 ದಿನ ರಜೆ ಹೆಂಗೆ ಎಂಜಾಯ್ ಮಾಡ್ತೀವಿ ಅಂತಲೇ ಗೊತ್ತಾಗಲ್ಲ ನಮಗೆ. ನೋಡಿ, ಹಾಗೆ ನನ್ನ ಫ್ರೆಂಡ್ಸ್ ಏನಾದರೂ ತಿನ್ನೋಕ್ಕೆ ತಂದುಕೊಡೋಣ ಅಂದ್ಬಿಟ್ಟು ಟೀ ಏನಾದರೂ ಕಾಯಿಸ್ಲಾ ಅಂದರು, ಬೇಡ ಅಂದ್ವಿ. ಹಾಗೆ ಸೌತೆಕಾಯಿ ತಂದುಕೊಟ್ಲು, ತಿಂತಾ ಇದ್ದೀವಿ ನಾನು